ಇತ್ತೀಚೆಗೆ ಸೌಜನ್ಯ ಮ್ಯಾಟರ್ ತುಂಬಾನೇ ಓಡಾಡ್ತಿದೆ. ಏನಪ್ಪಾ ಅಂತಂದ್ರೆ ನಮ್ಮ ಸಮೀರ್ ಅವರು ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ. ಆಮೇಲೆ ಅವ್ರ ಜೀವಕ್ಕೆ ಕೂಡ ತುಂಬಾನೇ ಭಯ ಇದೆ. ಭಯ ಅಂತಂದ್ರೆ ಅವ್ರ ಭಯ ಇಲ್ಲ, ಬಟ್ ಅವ್ರಿಗೆ ಇದು ಅವೇರ್ನೆಸ್ ಮಾಡ್ತಿದ್ದಾರೆ ಜನ. ಕೆಲವೊಬ್ರು ಸಪೋರ್ಟು ಮಾಡ್ತಿದ್ದಾರೆ. ಸಪೋರ್ಟ್ ಜಾಸ್ತಿನೇ ಇದೆ ನಮ್ ಸಮೀರ್ ಅವ್ರಿಗೆ, ನಮ್ ಕಡೆನೂ ತುಂಬಾನೇ ಇದೆ. ಆಮೇಲೆ ಇನ್ನೊಂದ್ ವಿಷಯ, ಆದಷ್ಟು ಮುಕ್ಕಾಲ್ ಭಾಗ ಬಂದಿತ್ತು, ಇನ್ನೇನು ನಾವು ಗೆದ್ವಿ, ನ್ಯಾಯ ಸಿಕ್ತು ಅನ್ನೋ ಅಷ್ಟರಲ್ಲಿ ಶೇಮ್ ಆಗ್ಬೇಕು ನಮ್ ಗೌರ್ಮೆಂಟ್ ಅವ್ರಿಗೆ. ಅವ್ರು ಮಾಡ್ತಾ ಇರೋ ಕೆಲ್ಸಾನೇ ಸರಿ ಇಲ್ಲ ಅನ್ಬೋದು. ಒಂದು ಅನಾಮಿಕ ವ್ಯಕ್ತಿ ಬಂದು ನಾನೇ ಮಾಡಿದ್ದು, ನಾನೇ ಈ ತರ ಇದ್ ಮಾಡಿದ್ದೆ ಅಂತ ಇವಾಗ ಹೇಳ್ತಿದ್ದಾರೆ. ಅದನ್ನ ಕೇಳೋ ಪೇಷನ್ಸ್ ನಮ್ ಗೌರ್ಮೆಂಟ್ ಅವ್ರಿಗಿಲ್ಲ. ಅವರು ಅವಾಗೇ ಹೇಳ್ಬೋದಾಗಿತ್ತು. ಯಾಕೆ ಹೇಳಿಲ್ಲ ಅಂತಂದ್ರೆ ಏನೋ ಗೊತ್ತಿಲ್ಲ, ಒಂದು ಭಯ ಇರ್ಬೋದು, ಎಲ್ಲಿ ಸಾಯಿಸ್ತಾರೆ ಅಂತ, ಏನೋ ಎನಿ ರೀಸನ್ಸ್. ಈಗ ಬಂದ್ ಹೇಳ್ತಿದ್ದಾರೆ ಅಂತ ಅಂದ್ಮೇಲೆ ಕೇಳೋ ಪೇಷನ್ಸ್ ನಮ್ ಗೌರ್ಮೆಂಟ್ ಅವ್ರಿಗಿರ್ಬೇಕು. ಆ ಒಂದು ಪೇಷನ್ಸ್ ನಮ್ ಗೌರ್ಮೆಂಟ್ ಅವ್ರಿಗಿಲ್ಲ. ನಿಜವಾಗ್ಲೂ ಆ ಗೌರ್ಮೆಂಟ್ ಅವ್ರಿಗೆ ಏನ್ ಹೇಳ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಿಮ್ಗೇನಾದ್ರೂ ಹೆಚ್ಚು ಇದನ್ನ ಎಲ್ಲಾ ಜನಕ್ಕೆ ತಿಳಿಸ್ಬೇಕು ಅಂತಂದ್ರೆ ಹೆಚ್ಚಿನ ಯೂಟ್ಯೂಬರ್ ಕಂಟೆಂಟರ್ಸ್ ಯಾರ್ಯಾರಿದಾರೋ ಎಲ್ಲ ಆದಷ್ಟು ವಿಡಿಯೋಸ್ ಮಾಡಿ ತುಂಬಾನೇ ಹೈಲೈಟ್ ಮಾಡ್ಬೇಕು. ಬರೀ ಸೌಜನ್ಯಾಗ ಮಾತ್ರ ಅಲ್ಲ ಅಲ್ಲಿ ನ್ಯಾಯಕ್ಕೆ ಸಿಗ್ಬೇಕಾಗಿರೋದು. ತುಂಬಾ ಜನ ಹೆಣ್ಮಕ್ಳಿಗೆ ಅಲ್ಲಿ ಇದು ಅತ್ಯಾಚಾರವಂತೂ ನಡೆದಿದೆ. ಅವ್ರಿಗೆಲ್ಲರಿಗೂ ನ್ಯಾಯ ಸಿಗ್ಬೇಕು. ನಮ್ ಕಡೆಯಿಂದನೂ ತುಂಬಾ ಏನ್ ಬೇಕೋ ಸಪೋರ್ಟ್ ನಾವಂತೂ ಮಾಡ್ತೀವಿ ಎನಿ ಟೈಮ್. ಯಾಕೆ ಅಂತಂದ್ರೆ ನಮ್ಮನೆ ಒಂದ್ ಹೆಣ್ಮಗುಗ್ ಈ ತರ ಆಗಿದ್ರು ನಾವು ಸುಮ್ನೆ ಇರ್ತಾ ಇರ್ಲಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ನಾವೇನ್ ಕೆಲಸ ಮಾಡ್ತೀವಿ ಅದೆಲ್ಲ ತುಂಬಾನೇ ಇದು ಕ್ರಿಟಿಕಲ್ ಆಗಿರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓಡಾಡ್ತೀವಿ. ಏನಾದ್ರು ಆದ್ರೆ ಅದೇ ಒಂದು ಬೇರೆ ಹೆಣ್ಮಗುಗ್ ಆಗಿದ ತಕ್ಷಣ ನಾವು ಹಾಲು ಕುಡ್ದು ಮನೇಲಿ ಮಲಗ್ತೀವಿ ಅಂದ್ರೆ ಅದು ಮಾಡ್ಬಾರ್ದು. ಯಾಕಂತಂದ್ರೆ ನಾಳೆ ದಿವಸ ನಮ್ಮನೆಗಾದ್ರೂ ಇದೇ ತರ ಆಗುತ್ತೆ. ಇಂಥವ್ರನ್ನ ಈಗ್ಲೇ ನಾವು ದಂಡಿಸಿದ್ರೆ ಅದು ನಾಳೆ ದಿವಸ ನಮ್ಮನೆಗೆ ಸೇಫು. ಇದು ಆದಷ್ಟು ವಿಡಿಯೋ ಶೇರ್ ಮಾಡಿ. ಆಮೇಲೆ ಆ ಊರಿನ ಎಲ್ಲಾ ಪ್ರತಿ ಒಂದು ಹೆಣ್ಮಕ್ಳಿಗೂ ನ್ಯಾಯ ಸಿಗ್ಬೇಕು.